ಹಿಂದಿ ಧಾರಾವಾಹಿಯಲ್ಲಿ ಸರ್ ಹೀರೋ ಹೀರೋಯಿನ್ ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗ್ತಾರೆ, ಆಮೇಲೆ ಇನ್ಯಾರನೋ ಮದ್ವೆ ಆಗ್ತಾರೆ, ಮತ್ತೆ ಗೊತ್ತಾಗುತ್ತೆ ಓ ಇದು ತಪ್ಪು ಆತರ ಆಗ್ಬಾರ್ದಿತ್ತು ಅಂತ ಹೇಳಿ ಮತ್ತೆ ಅವ್ರು ಒಂದಾಗ್ತಾರೆ. ಹೀಗೆ ಒಂದು ಧಾರಾವಾಹಿಯಲ್ಲಂತೂ 10 ಸಲ ಹೀರೋಯಿನ್ ಮದ್ವೆ ಆಗಿದ್ದಾಳೆ. ಆತರ ಇನ್ನು ಕಲ್ಚರ್ ಮೋಸ್ಟ್ಲಿ ಕನ್ನಡಕ್ಕೆ ಬಂದಿಲ್ಲ ಅನ್ಸುತ್ತೆ ಸರ್. ಸೀರಿಯಲ್ಗಳಲ್ಲಿ ಬಂದಿಲ್ಲ ಮೇಡಮ್, ಇನ್ನೆಂಗ ಗೊತ್ತಿಲ್ಲ. ಸೀರಿಯಲ್ಗಳಲ್ಲೇ ಸರ್, ಸೀರಿಯಲ್ಗಳಲ್ಲಿ ನಾವೀಗ ಒಂದು 2 ಮದುವೆಗೆ ಇಳಿದಿದ್ದೀವಿ ಅಷ್ಟೇ. ಈಗ 10 ಮದುವೆಗೆಲ್ಲ ಇನ್ನೂ ಬಂದಿಲ್ಲ. ಈಗ ನಾವು 1000 ಎಪಿಸೋಡ್ ಆಯಿತು ನಮ್ಮ ಪುಟ್ಟಕ್ಕನಲ್ಲಿ. ಸಹನಂಗೆ ಒಂದು ಮದುವೆ ಆಯಿತು, ಅವಳು ಡೈವರ್ಸ್ ಆಯಿತು. ಗಂಡನಿಗೆ ಇನ್ನೊಂದು ಮದುವೆ ಆಗಿದೆ, ಗಂಡನಿಗೆ ಇನ್ನೊಂದು ಮದುವೆ ಆಗಿದೆ, ಅವಳು ಒಂಟಿಯಾಗಿದ್ದಾಳೆ. ಇನ್ನೊಬ್ಳಿ 1000 ಎಪಿಸೋಡ್ ಹೋದ್ರು ಕೊನೆ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಅವ್ರಿಗಿನ್ನೂ ಕಾಲೇಜೇ ಮುಗ್ದಿಲ್ಲ. ಮುಗ್ದಿಲ್ಲ, ಹಂಗಿದೆ ನಡೀತಿದೆ. ಅಂದ್ರೆ ಈಗ 2 ಸಲ ಮದುವೆ ಆಗ್ತಾರೆ ಅಂತಂದ್ರೆ ಮೋಸ್ಟ್ಲಿ ಬಹುತೇಕ ವೀಕ್ಷಕರು ಒಪ್ಪಲ್ಲ ಅನ್ಸುತ್ತೆ ಸರ್. ಇಲ್ಲ, ಇವತ್ತೇನಾಗಿದೆ, ಆ ಸಿಚುವೇಶನನ್ನು ಆಡಿಯನ್ಸಿಗೆ ಹೇಳಿದಾಗ ಅವ್ರು ಒಪ್ಕೋತಾರೆ. ಒಂದು ಹೆಣ್ಣಿಗೆ ಯಾವ ಥರದ ಕಷ್ಟ ಇತ್ತು ಅಂದರೆ ನಾವು ಕತೆ ಹೇಳಬೇಕು, ಅಂದರೆ ಅದನ್ನ ಡೈಜೆಷನ್ ಮಾಡ್ಕೊಳ್ಳುವಂಥ ಎಲ್ಲ ಗುಣಗಳು ನಮ್ಮ ಆಡಿಯನ್ಸಿಗಿದೆ. ಅಂದರೆ ನೀಟಾಗಿ ಹೇಳಬೇಕು. ಇದ್ದಕ್ಕಿದ್ದ ಟಕ್ ಅಂತ ನಾಳೆನೇ ಮದುವೆ ಮಾಡಿ ಹೆಂಗ ಗುರು ಇದು ಅಂತ ಬೈತಾರೆ. ಅವಳ ಜೀವನದಲ್ಲಿ ಏನೇನಾಗಿದೆ, ಅವನಿಂದ ಏನು ಕಷ್ಟ ಇವಳು ಅನುಭವಿಸಿದ್ಲು, ಇವಳಿಗೆ ಯಾರೋ ಒಬ್ಬಳು ಬೇಕು, ಅಥವಾ ಇನ್ನೊಂದಿರುತ್ತೆ ಕೆಲವು ಹೆಣ್ಮಕ್ಳಿಗಿರುತ್ತೆ ಹೆಣ್ಣು ಒಂಟಿಯಾಗಿ ಯಾಕೆ ಇರಬಾರ್ದು, ಮದುವೆನೇ ಯಾಕೆ ಬೇಕು, ನಾವು ಖುಷಿಯಾಗಿರ್ತೀವಿ ಯಾಕೆ ಬೇಕು, ಯಾಕೆ ಅವ್ನು ಗಂಡ ಹೇಳ್ದಂಗೆ ನಾನು ಯಾಕೆ ಕೇಳಬೇಕು. ಆ್ಯಕ್ಚುಲಿ ಇವತ್ತು ಹೆಣ್ಣು ದುಡಿತಾಳೆ, ಗಂಡು ದುಡಿತಾನೆ, ಯಾರೂ ಕಡಿಮೆ ಇಲ್ಲ. ಆ ಲಾಜಿಕ್ ಇವತ್ತು ನಡೀತಾ ಇದೆ. ಅದು ನಂಗೆ ಕೆಲವೊಂದು ಸಲ ಸರಿ ಅನಿಸುತ್ತೆ. ಈ ಮದುವೆ ಆಗೋದು, ಡೈವರ್ಸ್ ಆಗೋದು, ಕಿತ್ತಾಡ್ಕೊಳ್ಳೋದು, ಬೇರೆ ಬೇರೆನೇ ಇದ್ಬಿಡಲಿ, ಸರಿ ಇಲ್ಲ ಅಂದರೆ ಆಯಿತು ಬೇರೆ ಇರಿ. ಎಂಡ್ ಆಫ್ ದ ಡೇ ಏನಾಗುತ್ತೆ, ನನಗನ್ಸ ಒಂದು 45-60 ಹತ್ರಕ್ಕೆ ಆಗ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದೇನೋ ಅಂತ. ಯಾಕಂದರೆ ಯಾರೋ ಒಬ್ಬರು ಆಸರೆ ಬೇಕಾಗತ್ತೆ ಒಂದು ಟೈಮಲ್ಲಿ. ಅದು ಹೆಂಗೆ ಕಲ್ತೀವಿ ಅಂದರೆ ನಮ್ಮ ತಂದೆ ತಾಯಿಯಿಂದ. ನಾವೇನೋ ಊರು ಬಿಟ್ಟು ಸಿಟಿಗೆಲ್ಲ ಬಂದಾಗ ಅಲ್ಲಿ ಅಮ್ಮ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋತಾನೆ, ಇಲ್ಲ ಅಪ್ಪ ಇಲ್ಲ ಅಮ್ಮನ ನೋಡ್ಕೋತಾರೆ. ಯಾರಿಗೋ ಒಬ್ಬರು ಆಸರೆ ಬೇಕಾಗತ್ತೆ, ಹುಷಾರಿಲ್ಲದಾಗ ಇನ್ನೊಂದಿದ್ದಾಗ. ಅದು ಈಗ ಈ ಜೋಶಲ್ಲಿ ಗೊತ್ತಾಗಲ್ಲ. ಮದುವೆ ಬೇಕು ಆ್ಯಕ್ಚುಲಿ, ನನ್ನ ಪ್ರಕಾರ ಮದುವೆ ಬೇಕು, ಮಕ್ಕಳು ಬೇಕು. ಇಲ್ಲ ಜನ್ರೇಷನ್ ಮುಂದುವರಿಯೋದು ಹೇಗೆ, ನಮ್ಮ ಕಲ್ಚರನ್ನು ಮುಂದಕ್ಕೆ ಹೆಂಗೆ ಹೇಳ್ಕೊಂಡು ಹೋಗ್ತೀವಿ. ಆಮೇಲೆ ನಾವು ಯಾವುದೋ ಒಂದು ಊರಲ್ಲಿ ಹುಟ್ಟುತ್ತೀವಿ, ಮನೆತನದಲ್ಲಿ ಹುಟ್ಟಿರ್ತೀವಿ, ಆ ಮನೆತನದ ಕಲ್ಚರನ್ನು ಮುಂದುವರ್ಸ್ಕೊಂಡು ಹೋಗೋದು ಹೇಗೆ. ಬಟ್ ಈಗಿನ ಕಾಲದಲ್ಲಿ ಹೆಂಗಿದ್ದಾರೆ, ಅವ್ನು ಬೇಡ ಅಂದ್ರೆ ಬೇಡ, ಹೋಗ್ತಾರೆ ಅಷ್ಟೇ. ಹೋಗು ನೀನು, ನಾನು ದುಡಿತೀನಿ, ಅವ್ನು ಹೇಳ್ತಾನೆ ನಾನು ದುಡಿತೀನಿ ಹೋಗು ಅಂತ, ಹಿಂಗಿರುತ್ತೆ.